ಮಂಡ್ಯದಲ್ಲಿ ಪುಡಿರೋಡಿಗಳ ಅಟ್ಟಹಾಸ ಹೆಚ್ಚಾದ ಹಿನ್ನೆಲೆಯಲ್ಲಿ ಹಲವು ಪ್ರಕರಣಗಳಲ್ಲಿ ಬೇಕಾಗಿದ್ದ ಸುಭಾಸಾಲಿಯ ಸುಬ್ಬು ಮೇಲೆ ಮಂಡ್ಯ ತಾಲೂಕಿನ ಬಿ ಹೊಸೂರು ಸಮೀಪ ಫೈರಿಂಗ್ ಮಾಡಲಾಗಿದೆ. 5ಕ್ಕೂ ಅಧಿಕ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದ ಆರೋಪಿ ಕಾಲಿಗೆ ಗುಂಡು ಹೊಡೆದು ಆರೋಪಿ ಸುಭಾಸ್ನನ್ನು ಬಂಧಿಸಲಾಗಿದೆ. ಬಿ ಹೊಸೂರು ಸಮೀಪ ಆತ ತಲೆಮರೆಸಿಕೊಂಡಿರುವ ಮಾಹಿತಿ ಗೊತ್ತಾಗಿ ಬಂಧನಕ್ಕೆ ಪೊಲೀಸರು ತೆರಳಿದ್ದಾರೆ. ಈ ವೇಳೆ ಪೊಲೀಸರ ಮೇಲೆಯೇ ಆರೋಪಿ ಹಲ್ಲೆ ಮಾಡಿ ಪರಾರಿಯಾಗಲು ಯತ್ನಿಸಿದಾಗ ಮಂಡ್ಯ ಪೂರ್ವ ಪೊಲೀಸ್ ಠಾಣೆಯ ಪಿಎಸ್ಐ ಶೇಷಾದ್ರಿಕುಮಾರ್ ಫೈರಿಂಗ್ ಮಾಡಿದ್ದಾರೆ. ಆತ್ಮರಕ್ಷಣೆಗಾಗಿ ಆರೋಪಿಯ ಕಾಲಿಗೆ ಗುಂಡು ಹೊಡೆದು ಬಂಧಿಸಲಾಗಿದೆ. ಗಾಯಾಳು ಆರೋಪಿಯನ್ನು ಬಂಧಿಸಿ ಮಂಡ್ಯದ ಮಿಮ್ಸ್ ಆಸ್ಪತ್ರೆಗೆ ಚಿಕಿತ್ಸೆಗಾಗಿ ದಾಖಲಿಸಲಾಗಿದೆ. ಘಟನೆ ಕುರಿತಂತೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲಿದಂಡಿಯವರು ಮಾಹಿತಿ ನೀಡಿದರು. ಮಂಡ್ಯ ನಗರದಲ್ಲಿ ಕಳೆದ 4 ದಿನಗಳಿಂದ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ವೈರಲ್ ಆಗಿತ್ತು. ಆ ಪೋಸ್ಟ್ನಲ್ಲಿ ಒಬ್ಬ ಯುವಕನಿಗೆ ಒಂದು ಸ್ಮಶಾನದಲ್ಲಿ ಯಾರೋ ರೌಡಿಗಳು ಆತನ ಮೇಲೆ ಹಲ್ಲೆ ಮಾಡಿ ಆತನನ್ನು ಹೆದರಿಸುವ ಒಂದು ವಿಡಿಯೋವನ್ನು ಪೋಸ್ಟ್ ಮಾಡಿ ಅದು ಸಾಕಷ್ಟು ಕಡೆ ವೈರಲ್ ಆಗಿತ್ತು. ಆದರೆ ಈ ಸಂಬಂಧಪಟ್ಟಂತೆ ಯಾರೊಬ್ಬರು ಬಂದು ನಮ್ಮ ಪೊಲೀಸ್ ಠಾಣೆಗಳಲ್ಲಿ ಯಾವುದೇ ಒಂದು ಪ್ರಕರಣವನ್ನು ದಾಖಲಿಸಿ ಇರುವುದಿಲ್ಲ. ಏನು ಪೋಸ್ಟ್ ವೈರಲ್ ಆಗಿತ್ತು, ಈ ಪೋಸ್ಟನ್ನು ನಮ್ಮ ಸಾಮಾಜಿಕ ಜಾಲತಾಣದ ಒಂದು ತಂಡ ಅದನ್ನು ಪರಿಶೀಲನೆ ಮಾಡಲಾಗಿ ಅದರಲ್ಲಿ ಒಬ್ಬ ಯುವಕ ಏನು ಹೊಡಿತಾ ಇದ್ದರು, ಯುವಕನನ್ನು ನಮ್ಮವರು ಗುರುತು ಹಚ್ಚಿದಾಗ ಆತ ಮೈಸೂರು ಜಿಲ್ಲೆಯ ಟಿ ನರಸೀಪುರದ ಯಶವಂತ್ ಅಂತೇಳಿ ಗೊತ್ತಾಯಿತು. ಆತನನ್ನು ನಾವು ಪತ್ತೆ ಮಾಡಿ ಆತನ ಕಡೆಯಿಂದ ಒಂದು ದೂರನ್ನು ನಾವು ತೆಗೆದುಕೊಂಡಾಗ ಅದರಲ್ಲಿ 3-4 ಜನ ಆರೋಪಿತರ ಹೆಸರನ್ನು ಗುರುತಿಸಿ, ಇನ್ನು ಉಳಿದವರು ಇವರು ಸಹಿತ ನನಗೆ ಒಂದು ಬಸ್ ಸ್ಟ್ಯಾಂಡಲ್ಲಿ ನಾನು ಬಸ್ಸನ್ನು ಕೇಳ್ತಾ ಇರುವಾಗ ನಾನು ನನ್ನ ಫ್ರೆಂಡ್ ಜೊತೆ ಇದ್ದಾಗ ಇವರೆಲ್ಲ ಸೇರಿ ನನಗೆ ದೂರದ ಒಂದು ಪ್ರದೇಶಕ್ಕೆ ಕರೆದುಕೊಂಡು ಹೋಗಿ ಅಲ್ಲಿ ಹೊಡೆದರು ಮತ್ತು ಹೆದರಿಸಿದರು. ಇನ್ನೊಮ್ಮೆ ನಮ್ಮ ಏರಿಯಾಕ್ಕೆ ಬರದಂತೆ ತಡೆದರು ಅಂಥೇಳಿ ಒಂದು ಪ್ರಕರಣವನ್ನು ದಾಖಲಿಸ್ತಿರ್ತಾರೆ. ಅದನ್ನು ಆಧರಿಸಿ ನಾವು ಒಂದು ತನಿಖಾ ತಂಡವನ್ನು ನಮ್ಮ DSP ಮಂಡ್ಯ ಅವರ ಒಂದು ನೇತೃತ್ವದಲ್ಲಿ ತನಿಖಾ ತಂಡವನ್ನು ರಚಿಸ್ತೀವಿ. ಆ ತನಿಖಾ ತಂಡ ರಚಿಸಿ ಆ ಒಂದು ಪತ್ತೆಯಲ್ಲಿ ಇರುವಾಗ ಇನ್ನೊಂದು ಪ್ರಕರಣದಲ್ಲಿ ಏನು ಮಂಡ್ಯ ಸಿಟಿಯಲ್ಲಿ 4-5 ಜನ ರೌಡಿಗಳು ಲಾಂಗು ಮಚ್ಚುಗಳನ್ನು ಹಿಡ್ಕೊಂಡು ಒಂದು ಪ್ರದೇಶಕ್ಕೆ ಹೋಗಿ ಅಲ್ಲಿ ಸಾರ್ವಜನಿಕರಿಗೆ ಒಂದು ಹೆದರಿಸುವ ಉದ್ದೇಶದಿಂದ ಮತ್ತು ಅವರಿಗೆ ಒಂದು ಭಯವಾಗುವ ರೀತಿಯಲ್ಲಿ ಲಾಂಗುಗಳನ್ನು ಹಿಡ್ಕೊಂಡು ಹೋದರು ಅಂತೇಳಿ ಒಂದು ಮಾಹಿತಿಯನ್ನು ಸಹಿತ ನಮ್ಮ ಸಾಮಾಜಿಕ ಜಾಲತಾಣಗಳಿಂದ ಗೊತ್ತಾಗ್ತದೆ. ಅದನ್ನು ಆಧರಿಸಿ ಅದರಲ್ಲಿ ಯಾರು ಆರೋಪಿತರಿದ್ದಾರೆ, ಅವರು ಯಾಕೆ ಅಲ್ಲಿ ಹೋಗಿದ್ರು ಅಂತ ಅನ್ನೋ ಬಗ್ಗೆಯೂ ಸಹಿತ ನಾವು ತನಿಖೆಯನ್ನು ಮಾಡ್ತಾಯಿದ್ವಿ. ನಿನ್ನೆ ಇದೇ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಲಗೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ದಿನಾಂಕ 23ರಂದು ಒಂದು ಬಾರ್ನಲ್ಲಿ ಆರೋಪಿತರು ಒಬ್ಬ ಯುವಕನಿಗೆ ಏಕಾಏಕಿ ಹಲ್ಲೆ ಮಾಡಿ ಆತನಿಗೆ ಗಾಯಗೊಳಿಸಿದ ಸಂಬಂಧಪಟ್ಟಂತೆ ಒಂದು ಹಲಗೂರದಲ್ಲಿ ಒಂದು ಕೊಲೆ ಯತ್ನ ಪ್ರಕರಣವು ಸಹಿತ ನಾವು ದಾಖಲು ಮಾಡಿಕೊಂಡ್ವಿ. ಈ ಎಲ್ಲ 3 ಪ್ರಕರಣಗಳನ್ನು ನಾವು ಗಂಭೀರವಾಗಿ ತೆಗೆದುಕೊಂಡು ಮಂಡ್ಯ ನಗರದಲ್ಲಿ ಈ ಥರ ಪುಡಿ ರೌಡಿಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಮಚ್ಚು ಲಾಂಗ್ಗಳನ್ನು ಪ್ರದರ್ಶಿಸುವ ಮೂಲಕ ಮತ್ತು ಯುವಕರಿಗೆ ಇತರ ಸಾರ್ವಜನಿಕರಿಗೆ ಭಯವಾಗುವ ರೀತಿಯಲ್ಲಿ ವರ್ತಿಸುತ್ತಾ ಇರೋದರಿಂದ ಅವರ ಮೇಲೆ ಸೂಕ್ತ ಕ್ರಮ ಜರುಗಿಸುವ ಒಂದು ನಿಟ್ಟಿನಲ್ಲಿ ನಾವು ಪ್ರತ್ಯೇಕವಾದ ತಂಡಗಳನ್ನು ಮಾಡಿದ್ದೀವಿ. ನಿನ್ನೆ ಮಧ್ಯಾಹ್ನ 12 ಗಂಟೆ ಸುಮಾರಿಗೆ ಹಲಗೂರು ಪೊಲೀಸ್ ಠಾಣೆ ವ್ಯಾಪ್ತಿಯ ಒಂದು ಪ್ರಕರಣದಲ್ಲಿ 5 ಜನ ಆರೋಪಿತರನ್ನು ವಶಕ್ಕೆ ಪಡೆದುಕೊಂಡು ಅವರಿಂದ ವಿಚಾರಣೆ ಮಾಡಲಾಗಿ ಅವರು ಮತ್ತು ಮಂಡ್ಯದಲ್ಲಿ ಏನು 3 ಜನ ಆರೋಪಿತರಿದ್ದಾರೆ ಅವರು ಮತ್ತು ಇವರೆಲ್ಲ ಸೇರಿ ಆ ಒಂದು ಬಾರ್ನಲ್ಲಿ ಫೋನಲ್ಲಿ ಮಾತಾಡ್ತಾ ಇರುವಾಗ ಜಾಸ್ತಿ ಜೋರಾಗಿ ಮಾತಾಡ್ತಾ ಇದ್ದಾರೆ ಅನ್ನೋ ವಿಷಯದಲ್ಲಿ ಗಲಾಟೆ ಮಾಡಿಕೊಂಡು ಒಬ್ಬನಿಗೆ ಚಾಕುವಿನಿಂದ ಇರ್ತಾರೆ. ಆ ಒಂದು ಪ್ರಕರಣದಲ್ಲಿ 5 ಜನ ಆರೋಪಿತರನ್ನು ವಶಕ್ಕೆ ಪಡೆದುಕೊಂಡು ವಿಚಾರಣೆ ಮಾಡ್ತಾ ಇದ್ದಾರೆ. ಇದ ನಂತರ ಏನೋ ಈ ಒಂದು ಸೋಷಿಯಲ್ ಮಾಧ್ಯಮದಲ್ಲಿ ಏನೋ ಒಂದು ಪೋಸ್ಟ್ ವೈರಲ್ ಆಗಿತ್ತು. ಆ ಪೋಸ್ಟ್ನಲ್ಲಿರುವ ಆರೋಪಿತರನ್ನು ನಾವು ಪತ್ತೆ ಮಾಡಲಿಕ್ಕೆ ತಂಡಗಳನ್ನು ರಚಿಸಿದ್ವಿ. ನಿನ್ನೆ ರಾತ್ರಿ 8 ಗಂಟೆ ಸುಮಾರಿಗೆ
ಆ ಒಂದು ತಂಡಗಳು ಪರಿಶೀಲನೆ ಮಾಡ್ತಾ ಇರುವಾಗ ಬಿ ಹೊಸೂರು ಅಂತೇಳಿ ಇದೆ ಕೆರಗೋಡು ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ, ಅಲ್ಲಿ ಆರೋಪಿತರು ಅಡಗಿದ್ದಾರೆ, ಅಲ್ಲಿದೆ ಅಂತೇಳಿ ಒಂದು ಖಚಿತ ಮಾಹಿತಿಯನ್ನು ಆಧರಿಸಿ ನಮ್ಮ ತಂಡ ಅಲ್ಲಿ ಹೋಗಿ ನೋಡಲಾಗಿ ಅಲ್ಲಿ 5 ಜನ ಆರೋಪಿತರು ಅಲ್ಲಿ ಇರುವುದು ಕಂಡು ಬರ್ತದೆ. ಕೂಡಲೇ ಅವರನ್ನು ವಶಕ್ಕೆ ಪಡೆಯುವ ಒಂದು ಯತ್ನದಲ್ಲಿ ಒಬ್ಬ ಆರೋಪಿತ ಅಲ್ಲಿಂದ ತಪ್ಪಿಸ್ಕೊಂಡಿರ್ತಾನೆ. ಮತ್ತು ಉಳಿದ 4 ಜನರನ್ನು ತೆಗೆದುಕೊಂಡು ಈಗಾಗಲೇ ಅವರನ್ನು ವಶಕ್ಕೆ ಪಡೆದುಕೊಂಡು ತನಿಖೆ ಮಾಡಲಾಗ್ತಾ ಇರ್ತದೆ. ಅಂಥ ಒಬ್ಬ ಆರೋಪಿ ಇವತ್ತು ಬೆಳಗ್ಗೆ ಯಾರು ತಪ್ಪಿಸ್ಕೊಂಡಿದ್ದರು ಅಂಥೇಳಿ ನಾವೆಲ್ಲ ಹುಡುಕಾಡ್ತಾ ಇದ್ವಿ. 3 ತಂಡಗಳಲ್ಲಿ ಅವರನ್ನು ಹುಡುಕಾಡುವ ಒಂದು ಪ್ರಯತ್ನದಲ್ಲಿ ಒಂದು CPI ಕೆರಗೋಡು ಮಹೇಶ್ ಅವರ ಒಂದು ನೇತೃತ್ವದಲ್ಲಿ ಒಂದು ತಂಡ ಆರೋಪಿತನನ್ನು ಪರಿಶೀಲನೆ ಮಾಡ್ತಾಯಿದ್ರು. ಅದೇ ರೀತಿ ಶಿವಳ್ಳಿ PSI ರಾಘವೇಂದ್ರನ ನೇತೃತ್ವದಲ್ಲಿ ಇನ್ನೊಂದು ತಂಡ ಮತ್ತು ಈಸ್ಟ್ PSI ಶೇಷಾದ್ರಿ ಅವರ ನೇತೃತ್ವದಲ್ಲಿ ಇನ್ನೊಂದು ತಂಡ, ಒಟ್ಟು 3 ತಂಡಗಳು ಸತತವಾಗಿ ಯಾರು ತಪ್ಪಿಸ್ಕೊಂಡು ಹೋಗಿದ್ದ ಆತನನ್ನು ಹಿಡಿಯುವ ಒಂದು ಪ್ರಯತ್ನದಲ್ಲಿದ್ದಾಗ PSI ಶೇಷಾದ್ರಿ ಇವರ ತಂಡ ಆರೋಪಿತನನ್ನು ಕೂಡಲೇ ಅಲ್ಲಿ ನೋಡಲಾಗಿ ಆತನ ಹತ್ತಿರ ಹೋಗಿ ಆತನ ಅರೆಸ್ಟ್ ಮಾಡೋ ಒಂದು ಯತ್ನದಲ್ಲಿ ಆತ ಕಲ್ಲಿನಿಂದ ಏಕಾಏಕಿ ನಮ್ಮ PSI ಅವರಿಗೆ ಹಲ್ಲೆ ಮಾಡಲಿಕ್ಕೆ ಮುಂದಾಗ್ತಾನೆ. ಆತನಿಗೆ ಎಚ್ಚರಿಕೆ ನೀಡಿದರೂ ಸಹಿತ ಆತ ಹಲ್ಲೆ ಮಾಡೋದನ್ನು ಮುಂದುವರಿಸ್ತಾನೆ. ಆವಾಗ ಒಂದು ಏರ್ ಫೈರ್ ಮಾಡುವ ಮೂಲಕ ಆತನಿಗೆ ಎಚ್ಚರಿಕೆಯನ್ನು ಕೊಡ್ತಾರೆ, ಸರೆಂಡರ್ ಆಗಂತೇಳಿ ಹೇಳ್ತಾರೆ. ಆ ಒಂದು ಯತ್ನದಲ್ಲಿ ಆತ ಹಲ್ಲೆ ಮಾಡೋದನ್ನು ಮುಂದುವರಿಸ್ತಾನೆ ಮತ್ತು ಯಾವುದೇ ಸರೆಂಡರ್ ಆಗಲಿಕ್ಕೆ ಯಾವುದೇ ಒಂದು ಪ್ರಯತ್ನ ಮಾಡದೇ ಇರುವಾಗ PSI ಅವರು ತಮ್ಮ ಪಿಸ್ತೂಲ್ನಿಂದ ಅವನ ಬಲಗಾಲಿಗೆ ಒಂದು ರೌಂಡ್ಸ್ ಫೈರ್ ಮಾಡುವ ಮೂಲಕ ಆತನನ್ನು ಅರೆಸ್ಟ್ ಮಾಡುವಲ್ಲಿ ಹಿಡಿದುಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ. ಆತ ಈಗ ಮಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡ್ತಾ ಇದ್ದಾನೆ.